ಫ್ರೆಂಡ್ಸ್, ಜೋಳದ ಹಿಟ್ಟಿನ ಪಡ್ಡು ಹೆಂಗೆ ಮಾಡೋದು ಅಂತ ನೋಡೋಣಂತ. ಮೊದಲಿಗೆ ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಇಲ್ಲ 2 ಗ್ಲಾಸಷ್ಟು ಜೋಳದ ಹಿಟ್ಟು ತೊಗೊಂಡಿನಿ, ಉದ್ದನ ಗ್ಲಾಸಿಲೆ. ಸೇಮ್ ಮೆಜರ್ಮೆಂಟ್ ಇರಲಿ, ನೋಡ್ಕೊಂಡು ಮೆಜರ್ಮೆಂಟ್ ಹಾಕೋರಿ. ಇದಕ್ಕೆ 1 ಗ್ಲಾಸಷ್ಟು ನಾನು ಇಲ್ಲಿ ಚಿರೋಟಿ ರವೆ ತೊಗೊಂಡಿನಿ, ಸಣ್ಣ ರವೆ ತೊಗೊಂಡಿನಿ. ಹಾಕ್ಕೊಂಡು ಈಗ ಒಂದು ಉಪ್ಪು ಹಾಕೋರಿ. ನಿಮ್ಗೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಎಷ್ಟು ಬೇಕಟ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಒಂದು ಚಮಚದಟ್ಟು ಸಕ್ಕರೆ ಹಾಕೋತೀನಿ. ಸಕ್ಕರೆ ಹಾಕ್ಕೊಂಡ್ರೆ ಪಡ್ಡು ಕಲರ್ ಚೆಂದ ಬರ್ತಾವೆ, ಅದ್ರ ಸಲುವಾಗಿ. ಇಲ್ಲೇ ಒಂದು ಕೊರ್ದ ಬಟ್ಲದಟ್ಟು ಮೊಸರು ಹಾಕೊಳಕತ್ತೀನಿ. ಮೊಸರು ಹಾಕ್ಕೊಂಡು 1 ಗ್ಲಾಸಷ್ಟು ಮೊದಲಿಗೆ ನೀರು ಹಾಕೋತೀನಿ. ಅದೇ ಮೆಜರ್ಮೆಂಟ್ಲೆ ಹಾಕ್ಕೊಂಡು ನೀಟಾಗಿ ಚೆಂದಾಗ ಕೈ ಆಡಿಸ್ಕೊರಿ. ಇಟ್ಟಿಟ ನೀರು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಒಮ್ಮೆಗೆ ಭಾಳ ನೀರು ಹಾಕಿ ಕೈ ಆಡ್ಸಕ್ಕೆ ಹೋಗ್ಬೇಡ್ರಿ. ಹಿಟ್ಟು ಅಳ್ಳಕ್ಕಾತಂದ್ರೆ ಪಡ್ಡು ಚಲೋ ಬರೋದಿಲ್ಲ. ನೋಡ್ಕೊಂಡು ಸ್ವಲ್ಪ ನೋಡಿಕೊಂಡು ಪಡ್ಡಿನ ನಿಮ್ಗೆ ಗೊತ್ತಿರ್ತೈತಲ್ಲ ಎಷ್ಟು ತಿಕ್ನೆಸ್ ಇರ್ಬೇಕಂತೇಳಿ ನೋಡಿಕೊಂಡು ಹಾಕೋರಿ. ಹಾಕ್ಕೊಂಡು ಕಲಿಸ್ಕೊರಿ. ಈಗ ಇಲ್ಲಿ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳಕತ್ತೀನಿ ನಾನು ಇಲ್ಲಿ. ಹಾಕ್ಕೊಂಡು ಎಲ್ಲ ಚೆಂದಂಗೆ ಕೈ ಆಡಿಸ್ಕೊಂಡು ನೀಟಾಗಿ ಇದು ದೋಸೆ ಹಿಟ್ಟಿಗಿಂತ ಒಂದು ಸ್ವಲ್ಪ ದಪ್ಪ ತಿಕ್ನೆಸ್ ಇರಬೇಕು. ಪಡ್ಡಿನ ನಿಮಗೆ ಗೊತ್ತಿರ್ತೈತಲ್ಲ ನೋಡಿಕೊಂಡು ಕಲಿಸ್ಕೊರಿ. ಆಮೇಲೆ ಇಲ್ಲಿ ಒಂದು 5 ನಿಮಿಷ ಸೈಡಿಗೆ ಇಟ್ಟು 5 ರಿಂದ 10 ನಿಮಿಷ ಇಡ್ರಿ. ಇಟ್ಟು ಇಲ್ಲಿ ಏನು ಮಾಡಿರಿ, ಅರ್ಧ ಚಮಚದಟ್ಟು ನಾನು ಇಲ್ಲಿ ಸೋಡಾ ಹಾಕೊಳಕತ್ತೀನಿ. ನೀವು ಸೋಡಾರ ಹಾಕೋಬೋದು, ಈನೋರ ಹಾಕ್ಕೋಬೋದು. ನೀವು ತಾಸ್ತನ ಇಡೋದಾದರೆ ಎರಡೂ ಬೇಡ, ಸೋಡಾನೂ ಬೇಡ ಏನೂ ಬೇಡ, ಚೆಂದಾಗಿ ಉಬ್ಬಿ ಬರ್ತಾವೆ. ನಾನು ಇಲ್ಲಿ ಇನ್ಸ್ಟಂಟ್ ಪಟ್ನ ಮಾಡ್ಕೊಳಕತ್ತೀನಿ, ಅದ್ರ ಸಲುವಾಗಿ ನಾನು ಇಲ್ಲಿ ಸೋಡಾ ಯೂಸ್ ಮಾಡೀನಿ. ಇಲ್ಲಿ ಪಡ್ಡಿಂದ ಮಣಿ ಇಟ್ಟೀನಿ. ಪಡ್ಡಿನ ಮಣಿ ಒಳಗೆ ಒಂದೊಂದು ಮಣಿ ಒಳಗೆ ಈಗ ಹಿಟ್ಟು ಹಾಕೋತ ಬರೋನು. ಹಿಟ್ಟು ಹಾಕೋದು ಬರೀ ಭಾಳ ಉಬ್ಬಂಗೆ ಭಾಳ ಹಾಕಬೇಡ್ರಿ. ಕರೆಕ್ಟ್ ಪಡ್ಡಿನ ಮಣಿ ಎಷ್ಟು ಹಿಡಿಸ್ತೈತೆ ಅಟ್ಟು ಹಾಕೋದು ಬರ್ರಿ. ಯಾಕಂದ್ರೆ ಆಮೇಲೆ ತಿರ್ಗಿಸೋಕೆ ತ್ರಾಸ ಆಗ್ತೈತದು, ಅದ್ರ ಸಲಾಗ. ಈಗ ಒಂದು 2 ನಿಮಿಷ ಮುಚ್ಚಿಡುನು. ಮುಚ್ಚಿಟ್ರೆ ಏನಾಗ್ತೈತಪ್ಪ ಅಂದ್ರೆ ಒಳಗೆ ಚೆಂದಾಗ ಬೇಯ್ತಾವು. ರವೆ ಜೋಳದ ಹಿಟ್ಟೆಲ್ಲ ಚೆಂದಂಗೆ ಬೇಯ್ತೈತೆ, ಅದ್ರ ಸಲಾಗಿ. ನೋಡಿರಿ ಎಷ್ಟು ಚೆಂದ ಉಬ್ಬಿ ಬಂದೈತೆ ಕಾಣಕತ್ತೈತೆ ನಿಮಗೆ. ಈಗ ಒಂದು 4-5 ಹನಿ ಎಣ್ಣೆ ಬಿಡ್ತೀನಿ. ಭಾಳಷ್ಟು ಎಣ್ಣೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಈಗ ಇಲ್ಲಿ ತೋರಿಸ್ತೀನಿ ನೋಡ್ರಿ. ಒಂದು ಒಬ್ಬಿ ಈಗ ನೋಡಿರಿ ಎಷ್ಟು ಚೆಂದ ಆಗ್ಯಾವು. ಈಗ ಇನ್ನೊಂದು ಒಬ್ಬಿ ಹಾಕೀನಿ. ಇದನ್ನು ನಿಮಗೆ ಸಾವಕಾಶ ಒಂದೊಂದು ತಿರುಗಿಸ್ತೀವಿ. ಚೆಂದಂಗೆ ಹಂಚಿ ಕಾದಿತ್ತಪ್ಪ ಅಂದ್ರೆ ಚೆಂದಂಗೆ ಹೇಳ್ತಾವ್ರಿ. ಮೊದಲಿಗೆ ಹಂಚಿಗೆ ಎಣ್ಣೆ ಹಚ್ಚಿ ಚೆಂದಂಗೆ ಕಾಯಕ್ಕಿಡ್ರಿ. ಇಟ್ಟು ಇದೇನೈತಿ ಸಾವಕಾಶ ಒಟ್ಟು ಈಗ ಒಂದೊಂದು ಹಿಂಗೆ ತಿರುಗಿಸ್ಕೊರಿ. ಭಾಳ ರುಚಿ ಆಗ್ತಾವ್ರಿ, ಅಷ್ಟು ಸಾಫ್ಟ್ ಆಗ್ತಾವೆ, ಬಾಯಾಗ ಕಂಪು ಆಗ್ತಾವೆ, ಚೆಂದ ಆಗ್ತಾವೆ. ಅಕ್ಕಿ ಹಿಟ್ಟಿಂದೇನು ಯಾವಾಗೂ ಮಾಡ್ಕೊಂಡು ತಿಂತೀರಿ. ಅದಕ್ಕೆ ಹಿಂದಿನ ದಿವಸ ಉದ್ದಿನಬೇಳೆ ಅದೆಲ್ಲ ನೆನೆಸ್ಬೇಕು. ಇದು ಪಟ್ನ ಆಗ್ತೈತಿ, ಲಘುನ ಆಗ್ತೈತಿ, ಭಾಳ ರುಚಿ ಆಗ್ತಾವೆ, ಸಾಫ್ಟು ಆಗ್ತಾವೆ. ನೋಡ್ಬೋದು ನೀವು ಎಷ್ಟು ಚೆಂದ ಆಗೈತೆ ಅಂಥೇಳಿ. ಈಗ ಇನ್ನೊಂದು ಒಬ್ಬಿ ಹಾಕಿ ತೋರಿಸ್ತೀನಿ ನೋಡಿರಿ. ಇದು ಭಾಳ ಎಣ್ಣೆ ಹಾಕಿನಿ, ಎಣ್ಣೆ ಭಾಳ ಹಾಕಿನೂ ತೋರಿಸ್ತೀನಿ. ಇದು ಒಂದು ಹೆಂಗೆ ಆಕೈತೆ ಅಂತ ನೋಡ್ರಿ. ಈಗ ನೋಡಿರಿ ಇದು ಎಷ್ಟು ಚೆಂದ ಉಬ್ಬಿ ಬಂದವು. ಎಷ್ಟು ಹಿಟ್ಟು ಲೇಟ್ ಆಗ್ತೈತಲ್ಲ, ನೆನೀತೈತಲ್ಲ, ಅಷ್ಟು ಚೆಂದ ಉಬ್ಬುತ್ತಾವ್ರಿ. ಈಗ ಕಾಣ್ತೈತೆ ನೋಡ್ರಿ ನಿಮ್ಗೆ. ಅದಕ್ಕಿಂತ ಇದು ಭಾಳ ಸಾಫ್ಟ್ ಆಗ್ಯಾವ್ರಿ ಇವು. ನೋಡಿರಿ ಈಗ ಸಾವಕಾಶ ಹಿಂಗೆ ಒಂದೊಂದೇ ಹಿಂಗೆ ತಿರ್ಕೊಂಡು ಭಾಳ ರುಚಿ ಆಗ್ತಾವ್ರಿ. ಚಟ್ನಿ ಜೋಡಿ, ಕೊಬ್ಬರಿ ಚಟ್ನಿ ಇಲ್ಲ ಪುಟಾಣಿ ಚಟ್ನಿ ಜೋಡಿ ಭಾಳ ಚಲೋ ಆಗ್ತೈತ್ರಿ. ಪುಟಾಣಿ ಹಾಕಿ ಚಟ್ನಿ ಮಾಡ್ತೀವಲ್ರಿ ಅಳ್ಳಕ್ಕೆ, ಆ ಚಟ್ನಿ ಜೋಡಿನೂ ಭಾಳ ಚಂದ ಕಾಂಬಿನೇಷನ್ ರೀ ಇದು. ಬಿಸಿ ಇದ್ದಾಗ ತಿನ್ಬೇಕ್ರಿ. ಆರಿಂದ ಮತ್ತಷ್ಟು ಇದು ಆಗೋದಿಲ್ಲ. ಇವು ಬಿಸಿ ಇದ್ದಾಗ ತಿನ್ಬೋದು. ಹೆಲ್ದಿನೂ ಹೌದಿಲ್ಲ ರೀ ಜೋಳದ ಹಿಟ್ಟು, ಭಾಳ ಚಲೋ. ಈ ಉದ್ದಿನಬೇಳೆ ಅದು ತಿನ್ನೋಕ್ಕಿಂತ ಇದು ಬರೀ ಜೋಳದ ಹಿಟ್ಟಿಂದ ಮಾಡಿದ್ದು ಭಾಳ ಹೆಲ್ದಿ. ನೋಡ್ಬೋದು ಈಗ ನಾನು ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗ್ತೇವೆ ಒಂದೊಂದು. ನೋಡಿರಿ ಕಟ್ ಮಾಡಿ ನೋಡಿದ್ರೆ ಭಾಳ ಸಾಫ್ಟ್ ಆಗ್ತಾವೆ ರೀ. ಬಾಯಾಗೂ ಅಟ್ಟ ಕಂಪು ಹಾಕವು. ನೋಡ್ರಿ ನಾ ಈಗ ತೋರಿಸ್ತೀನಿ. ಇದಕ್ಕೊಂದು ಏನು ಮಾಡೋಣಪ್ಪ ಈಗ ಅಂದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿಬಿಡ್ತೀನಿ ತಡೀರಿ. ನೋಡ್ರಿ ಎಷ್ಟು ಚೆಂದಾಗ್ಯಾವು. ಈಗ ಇದನ್ನು ಟೇಸ್ಟ್ ಮಾಡೋ ಟೈಮ್ ಆಗೈತೆ ರೀ. ನಾ ಈಗ ಇದನ್ನು ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಹೆಂಗೈತಿ ಹೇಳ್ತೀನಿ. ಇದಕ್ಕೊಂದು ಪಟ್ನ ಒಂದು ಚಟ್ನಿ ಮಾಡ್ಕೊಂಬಂದ್ಬಿಡೋಣ ಬರ್ರಿ. ಅದನ್ನೊಂದು ತೋರಿಸೇ ಬಿಡ್ತೀನಿ. ನಾ ಈಗ ಇಲ್ಲಿ ಕೊಬ್ಬರಿ ಹಾಕ್ಕೊಂಡಿನಿ, ಬೆಳ್ಳುಳ್ಳಿ ಹಾಕ್ಕೊಂಡಿನಿ, ಜೀರಿಗೆ ಹಾಕೊಳಕತ್ತೀನಿ. ಈಗ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 4 ರಿಂದ 5 ನೋಡ್ಕೊಂಡು ಹಾಕೋರಿ ನೀವು. ಮೆಣಸಿನ್ಕಾಯಿ ಎಷ್ಟು ಬೇಕಟ್ಟು. ಕೊಬ್ಬರಿನೂ ಭಾಳ ಹಾಕೋಬೇಡ್ರಿ, ತಟ್ಟಗೆ ಹಾಕೋರಿ. ಈಗೇನು ಪುಟಾಣಿ ಹಾಕೊಳಕತ್ತೀನಿ ನಾ ಇಲ್ಲಿ. ಪುಟಾಣಿ ಒಂದು 2 ಹಿಡಿಯಷ್ಟು ಪುಟಾಣಿ ತೊಗೊಂಡಿನಿ ರೀ ನಾ ಇಲ್ಲಿ. ಪುಟಾಣಿ ಹಾಕ್ಕೊಂಡು ಮ್ಯಾಗ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕೋರಿ. ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋರಿ. ಉಪ್ಪು ಹಾಕ್ಕೊಂಡು ಈಗೇನೈತಪ್ಪ, ಈಗ ಹುಣ್ಸೆಹಣ್ಣು ಹಾಕ್ತಾರೆ ಈ ಚಟ್ನಿಗೆ. ಹುಣ್ಸೆಹಣ್ಣು ಬದಲಿ ನೀವೇನು ಮಾಡಿರಿ, ನಿಂಬು ಹಾಕೋರಿ. ಭಾಳ ಟೇಸ್ಟ್ ಬರ್ತದೆ ರೀ ಚಟ್ನಿ. ನಿಂಬು ಹಾಕ್ಕೊಂಡು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಭಾಳ ರುಚಿ ಕೊಡ್ತೈತಿ. ಹುಣ್ಸೆಹಣ್ಣಿಗಿಂತ ನೀವು ನಿಂಬು ರಸ ಹಾಕ್ಕೊಂಡ್ರೆ ಚಟ್ನಿ ಭಾಳ ಟೇಸ್ಟ್. ಆ್ಯಕ್ಚುಲಿ ಕೊಬ್ಬರಿ ಚಟ್ನಿಗೆ ತೀರಾ ಚಲೋ ಆಗ್ತೈತಿ ರೀ ನಿಂಬೆಹಣ್ಣು ಹಿಂಡಿ ಮಾಡಿದ್ದು. ಈಗ ಇದನ್ನೇನು ಮಾಡೋನು, ಗಿರ ಅಂತೇಳಿ ತಿರುಗಿಸ್ಕೊಂಡು ಬರೋಣಂತ್ರಿ. ಚಟ್ನಿ ರೆಡಿ ಆಕೈತಿ. ನೋಡ್ಕೊಂಡು ಸ್ವಲ್ಪ ನೀರು ಹಾಕೋರೆ. ನೀರು ಇಟ್ಬೇಕು, ಭಾಳ ಅಳ್ಳಕ ಮಾಡ್ಕೊಬೇಡ್ರಿ ಚಟ್ನಿ. ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಅಳ್ಳಕ ಮಾಡ್ಕೊಂಡ್ರೆ
ನೋಡಿರಿ ಚಟ್ನಿ ರೆಡಿ ಐತಿ. ಇದಕ್ಕೆ ಪಟ್ ಅಂತೇಳಿ ಒಂದು ಒಗ್ಗರಣೆ ಹಾಕೊಂಬಂದ್ಬಿಡೋನು. ಈ ಒಗ್ಗರಣೆಗೆ ನಾ ಇಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯಲಿ. ಕಾದ ಕೂಡಲೇ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋನು, ಜೀರಿಗೆ ಹಾಕೋನು, ಹಾಕೊಂಡು ಚಟಪಟ ಅನ್ನಲಿ ಒಂದು ಸ್ವಲ್ಪ ಚಟಪಟ ಅಂದ ಕೂಡಲೇ ಒಂದು ಕಡ್ಡಿ ಅಟ್ಟು ಕರ್ಬೇವು ಸೊಪ್ಪು ಹಾಕ್ತೀನಿ. ಕರ್ಬೇವು ಸೊಪ್ಪು ಹಾಕ್ಕೊಂಡು ಒಂದು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕೋರಿ. ಒಂದು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿ ನಾ ಇಲ್ಲಿ ಮುರಿದು ಹಾಕೊಂಡು ಮ್ಯಾಲೆ ಒಂದಿಷ್ಟು ಉದ್ದಿನಬೇಳೆ, ಒಂದು ತಟ್ಟಗೆ ಕಡಲೆಬೇಳೆ ಹಾಕೊಂತಾರೆ. ಎರಡೂ ಕೂಡ ಒಂದು ಅರ್ಧ ಚಮಚದಟ್ಟು ಹಾಕ್ಕೊಂಡು ನಾ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಹಾಕೋರಿ. ಕೆಂಪಾಗೋ ತನಕ ಫ್ರೈ ಮಾಡಿರಿ. ಫ್ರೈ ಮಾಡಿ ಕೆಂಪಾಗಬೇಕು ನೋಡಿರಿ. ಉದ್ದಿನಬೇಳೆನೂ ಕೆಂಪಾಗಬೇಕು, ಕಡಲೆಬೇಳೆನೂ ಸ್ವಲ್ಪ ಭಾಳ ಕೆಂಪು ಆಗಬಾರ್ದು ನೋಡಿ, ಸ್ವಲ್ಪ ಕೆಂಪಾದ್ರೆ ಸಾಕ್ರಿ. ಲಾಸ್ಟಿಗೆ ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ. ಮೊದಲೇ ಹಿಂಗೆ ಹಾಕ್ಬಿಟ್ರೆ ಹೊತ್ತದಂಗೆ ಆಕೈತಿ. ಸೊ ಹಂಗಾಗಿ ಲಾಸ್ಟಿಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಈಗ ಇದು ಒಗ್ಗರಣೆ ತಯಾರೈತ್ರಿ. ಬರ್ರಿ ಇದನ್ನು ಚಟ್ನಿಗೆ ಮಿಕ್ಸ್ ಮಾಡಿಕೊಂಡು ಪಡ್ಡಿನ ಜೋಡಿ ತಿಂದ್ಬಿಡೋಣಂತ. ನೋಡಿರಿ ಎಷ್ಟು ಚಂದ ಆಕೈತಿ. ಇದು ಒಂದು ತೋರಿಸ್ತೀನಿ ರೀ. ನಾ ಕ್ಲೀನಾಗಿ ವಿತ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಪಡ್ಡೆ ಈ ಚಟ್ನಿ ಹಾಕ್ತೀನಿ ರೀ. ಪಟ್ನ ಆಗ್ತೈತೆ ರೀ, ಭಾಳ ಲಘುನ ಮುಗಿಸ್ಬೋದು ಈ ಚಟ್ನಿ ಮಾಡಿ. ಬೆಸ್ಟ್ ಕಾಂಬಿನೇಷನ್ ರೀ ಪಡ್ಡಿಗೆ. ಜೋಳದ ಹಿಟ್ಟಿನ ಪಡ್ಡ, ಪುಟಾಣಿದು ಇದ್ರದ್ದು ಚಟ್ನಿ ಭಾಳ ರುಚಿ ಆಗ್ತೈತೆ ರೀ. ಹೋಪ್ ನಿಮ್ಮೆಲ್ಲರಿಗೂ ನಮ್ದು ಇವತ್ತು 2 ರೆಸಿಪಿ ಇಷ್ಟ ಆಗೈತೆ ಅಂತ ತಿಳ್ಕೊಂಡೀನಿ. ನೀವು ಮಾಡಿರಿ, ಟ್ರೈ ಮಾಡಿರಿ, ಮನ್ಯಾಗ ಮಾಡಿ ನೋಡ್ರಿ. ಪಟ್ನ ಇನ್ಸ್ಟಂಟ್ ಆಗ್ತೈತೆ ರೀ. ಹಿಟ್ಟು ರುಬ್ಬೋದಿಲ್ಲ, ಏನಿಲ್ಲ, ಬರ ಮಾಡ್ಕೊಳ್ಳೋದೈತಿ, ಹಿಟ್ಟು ಕಲಿಸೋದೈತಿ, ಹಾಕೊಂಡು ತಿನ್ನೋದೈತಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀರಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಿಂಗೆ ನಮ್ಮ ಧ್ವನಿ ಪಾಕ ರುಚಿನ ಬೆಳೆಸ್ಕೊತ ಬರ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ಯೋರ್